ಆಪ್ಕಿ ಅದಾಲತ್ನಲ್ಲಿ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಮನೀಶ್ ತಿವಾರಿ ಮೇಲೆ ಇರುವ ಆರೋಪ. ಇವರ ಸರ್ಕಾರ ಸಿಬಿಐಯ ಉಪಯೋಗ ರಾಜಕೀಯದ ಉದ್ದೇಶಕ್ಕೋಸ್ಕರ ಬಳಸ್ತಿದ್ದಾರೆ. ಮನೀಶ್ ಜಿ, ಪದೇ ಪದೇ ಬಿಜೆಪಿ ನಾಯಕರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಸರ್ಕಾರ ಬೆಂಬಲನ ಪಡೆಯೋದಕ್ಕೆ, ಪಾರ್ಲಿಮೆಂಟಲ್ಲಿ ತಮ್ಮ ಮೆಜಾರಿಟಿ ಮಾಡ್ಕೊಳ್ಳೋದಕ್ಕೆ, ಸರ್ಕಾರನ ನಡೆಸೋದಕ್ಕೆ ಸಿಬಿಐನ ಬಳಸ್ಕೋತಿದೆ ಅಂತ. ನೋಡಿ, ಏನಿದು ಈ ಅಲಿಗೇಷನ್ ಏನಿದೆ ಅಥವಾ ಈ ಕಳಂಕ ಏನಿದೆ, ಇದು ಪೂರ್ತಿಯಾಗಿ ಆಧಾರರಹಿತವಾಗಿದೆ ಮತ್ತು ಹಾಸ್ಯಾಸ್ಪದವಾಗಿದೆ. ಮತ್ತು ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಒಂದ್ ವೇಳೆ ಯಾರಾದರೂ ಸಿಬಿಐನ ದುರುಪಯೋಗ ಮಾಡಿದ್ರೆ ಅಥವಾ ಆ ದುರುಪಯೋಗದಲ್ಲಿ ಡಾಕ್ಟರೇಟ್ ಪಡ್ಕೊಂಡಿದ್ರೆ ಅದು NDA ಸರ್ಕಾರ ಆಗಿತ್ತು. ಮತ್ತು ಅದಕ್ಕೆ ನಾನು ನಿಮಗೆ ಉದಾಹರಣೆ ಕೂಡ ಕೊಡೋಕೆ ಇಷ್ಟಪಡ್ತೀನಿ. ಇದೇ ಥರದ ಅದಾಲತ್ತಾಗಿತ್ತು, ಜಸ್ಟಿಸ್ ವೆಂಕಟಸ್ವಾಮಿ ಅವರ ಕಮಿಷನ್. ತೆಹಲ್ಕಾದ ಏನ್ ರಹಸ್ಯ ಬಯಲಾಗಿತ್ತೋ ಅದ್ರ ಮೇಲೆ ಆ ತನಿಖಾ ಆಯೋಗ ರಚನೆಯಾಗಿತ್ತು. ಮತ್ತು ಯಾವ ರೀತಿಯಿಂದ NDA ಸರ್ಕಾರದವರು ತೆಹಲ್ಕಾದ ಪ್ರಮೋಟರ್ಸ್ ಏನಿದ್ದಾರೆ, ಅದರ ಏನ್ ಪತ್ರಕರ್ತರಿದಾರೋ ಅವ್ರ ಜೊತೆ ನಡ್ಕೊಂಡ ರೀತಿ ಏನಿದೆಯಲ್ಲ, ಅದಕ್ಕಿಂತ ದೊಡ್ಡ ಉದಾಹರಣೆ ಗೌರ್ಮೆಂಟ್ ಮಷಿನರಿಯ ಮಿಸ್ಯೂಸ್ದು ಇರೋದಕ್ಕೆ ಸಾಧ್ಯನೇ ಇಲ್ಲ. ಎರಡನೇ ವಿಷಯ, ಯಾವಾಗ ಸಿಬಿಐ ಹರೇನ್ ಪಾಂಡ್ಯ ಅವರ ವಿಷಯದಲ್ಲಿ ಯಾವುದಾದ್ರೂ ನಿರ್ಧಾರಕ್ಕೆ ಬರುತ್ತೋ ಮತ್ತ ಆ ನಿರ್ಧಾರ ಭಾರತೀಯ ಜನತಾ ಪಾರ್ಟಿ ಅಥವಾ ಯಾವುದಾದ್ರೂ ವ್ಯಕ್ತಿಗಳ ಪರವಾಗಿರುತ್ತೋ, ಆಗ ಸಿಬಿಐ ತುಂಬಾ ವಿಶ್ವಾಸಾರ್ಹ ಆಗ್ಬಿಡುತ್ತೆ. ಮತ್ ಒಂದ್ ವೇಳೆ ಸಿಬಿಐ ಅಂತಹ ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಅಂತ ಬಂದ್ರೆ ಯಾವುದು ಅವರ ಪರವಾಗಿಲ್ವೋ, ಆಗ ಅದು ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಆಗೋಗುತ್ತೆ. ಸೊ ಹೆಡ್ಡು ನಂದೆ, ಬುಷು ನಂದೆ. ನಿಮ್ಮ ಸರ್ಕಾರಕ್ಕೆ ಸಹಾಯ ಮಾಡ್ತಿದ್ದಾರೆ ಮುಲಾಯಂ ಸಿಂಗ್ ಯಾದವ್. 3ನೇ ಏಪ್ರಿಲ್ 2013ರ ಮುಲಾಯಂ ಸಿಂಗ್ ಯಾದವ್ ಅವರ ಹೇಳಿಕೆ ಇದು, ಕ್ಯಾಮ್ರಾದಲ್ಲಿದೆ. ಅವ್ರು ಹೇಳಿದ್ರು, ಕಾಂಗ್ರೆಸ್ ಜೊತೆ ಹೋರಾಡೋದು ಸುಲಭ ಅಲ್ಲ, ಜೈಲಿಗೆ ಹಾಕ್ಬಿಡ್ತಾರೆ, ಸಿಬಿಐನ ಹಿಂದೆ ಹಾಕ್ತಾರೆ ಅಂತ. ನೋಡಿ, ಮಾನ್ಯ ಮುಲಾಯಂ ಸಿಂಗ್ ಜಿ ಬಗ್ಗೆ ನನಗೆ ವೈಯಕ್ತಿಕವಾಗಿ ತುಂಬಾನೇ ಗೌರವ ಇದೆ. ಆದ್ರೆ ಒಂದ್ ವೇಳೆ ಈ ವಿಷಯನ ಒಂದೇ ದೃಷ್ಟಿಕೋನದಲ್ಲಿ ನೋಡೋದು ಅಂತ ಆದ್ರೆ, ಒಂದು ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿ ಸಲ್ಲಿಕೆಯಾಗಿತ್ತು. ಆ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯ ಮೇಲೆ ನ್ಯಾಯಾಲಯದ ಆದೇಶದ ಮೇರೆಗೆ ಸಿಬಿಐ ತನಿಖೆ ಶುರು ಮಾಡಿತ್ತು. ಮತ್ ಹಾಗೆ ಏನು ತನಿಖೆಯ ಪ್ರಕ್ರಿಯೆ ಇದೆಯೋ ಅದು ನ್ಯಾಯಾಲಯ ಮತ್ತು ತನಿಖಾ ಏಜೆನ್ಸಿ ನಡುವೆ ಇರುತ್ತೆ. ಅದರಲ್ಲಿ ಸರ್ಕಾರದ ಯಾವುದೇ ಪಾತ್ರ ಇರೋದಿಲ್ಲ. ಡಿಎಂಕೆ ನಿಮ್ಮ ಮಿತ್ರಪಕ್ಷ ಆಗಿತ್ತು, ನಿಮ್ಮ ಸರ್ಕಾರನ ನಡೆಸೋದ್ರಲ್ಲಿ ಅತಿ ದೊಡ್ಡ ಪಾರ್ಟಿ ಆಗಿತ್ತು. ಅವರ ಕಡೆಯವರು ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ರು. ಯಾವ ದಿನ ಡಿಎಂಕೆ ಬೆಂಬಲ ವಾಪಸ್ ತಗೊಳ್ತೋ, ಮಾರನೇ ದಿನ ಬೆಳಿಗ್ಗೆ ಕರುಣಾನಿಧಿ ಮಗನ್ ಮನೆಯಲ್ಲಿ ಸಿಬಿಐ ರೇಡ್ ಆಯ್ತು. ಡಿಎಂಕೆ ಯಾವಾಗ ಅವರು ಈ ಎಲ್ಲಾ ಘಟನೆಗಳ ಬಗ್ಗೆ ತನಿಖೆ ಮಾಡಕ್ ಶುರು ಮಾಡಿದ್ರು, ಆಗ ಡಿಎಂಕೆ ಅವರೇ ಖುದ್ದಾಗಿ ಈ ನಿರ್ಧಾರಕ್ಕೆ ಬಂದ್ರು, ಇದರಲ್ಲಿ ಕೇಂದ್ರ ಸರ್ಕಾರದ್ದು ಯಾವುದೇ ಪಾತ್ರ ಇಲ್ಲ ಅಂತ. ಯಾವುದೋ ಕಾರಿನ ವಿಷಯನ ಇಟ್ಕೊಂಡು ಅಥವಾ ಯಾರೋ ಕಾರಿನ ಇಂಪೋರ್ಟರ್ ಇದ್ದ ಅಥವಾ ಒಂದು ವೇಳೆ ನನಗೆ ನೆನಪಾಗ್ತಿರೋ ಹಾಗೆ ಅವನ ಮೇಲೆ ತನಿಖೆ ನಡೀತಾ ಇತ್ತು. ಮತ್ತೆ ವಿದೇಶಿ ಕಾರುಗಳನ್ನ ಆಮದು ಮಾಡ್ತಿದ್ದ ಅಂತ ಅವನ ಮೇಲೆ ತನಿಖೆ ನಡೀತಾ ಇತ್ತು. ಮತ್ತೆ ಆ ಕಾರ್ಗಳನ್ನ ರಿಕವರ್ ಮಾಡೋದಕ್ಕೆ ಏನ ತನಿಖಾ ಏಜೆನ್ಸಿ ಅಂತ ಇದೆಯೋ ಅದು 16ರಿಂದ 17 ಕಡೆ ಹೋಗಿತ್ತು. ಅದ್ರಲ್ಲಿ ಒಂದ್ ಕಡೆ ಯಾರು ಈ ಡಿಎಂಕೆ ಅಧ್ಯಕ್ಷರಿದ್ದಾರೋ ಅವರ ಏನು ಈ ಗ್ರ್ಯಾಂಡ್ ಸನ್ ಏನಿದ್ದಾರೆ, ಬಹುಶಃ ಅವ್ರ ಮನೆಗೆ ಕೂಡ ತಲುಪಿಟ್ಟಿದ್ರು ಅಂತ. ಹಾಗಾಗಿ ಇದಕ್ಕೋಸ್ಕರ ಟೈಮಿಂಗ್ ನೋಡಿ, ಇವತ್ತು ವಿಡ್ರಾ ಮಾಡಿದ್ರು, ಮಾರನೇ ದಿನ ರೇಡ್. ನೋಡಿ, ನಾನು ಇದೇ ವಿಷಯ ಹೇಳ್ತಿದ್ದೀನಿ. ಏನಂದ್ರೆ, ಈ ಕಾನೂನು ಪ್ರಕ್ರಿಯೆ ಏನಿದೆಯೋ, ಈ ತನಿಖಾ ಪ್ರಕ್ರಿಯೆ ಏನಿದೆಯೋ, ಒಂದ್ ವೇಳೆ ನೀವದನ್ನ ರಾಜಕೀಯ ಬೆಳವಣಿಗೆಗಳ ಜೊತೆ ಸೇರಿಸಿ ನೋಡಿದ್ರೆ, ಆಗ ಪ್ರತಿ ತನಿಖಾ ಏಜೆನ್ಸಿಯ ಪ್ರತಿ ಆಕ್ಷನ್ಗೆ ಯಾವ್ದಾದ್ರು ಒಂದು ರಾಜಕೀಯ ಬಣ್ಣ ಕೊಟ್ಬಿಡ್ತೀರಾ. ಟೈಮಿಂಗ್ ಯಾವಾಗ್ಲೂ ನೋಡಿ, ನಿಮ್ ಮಾತು ಪೂರ್ತಿ ಸರಿ ಇದೆ. ಆದ್ರೆ ರೇಡ್ನಂತ ಅಥವಾ ದೋಷಾರೋಪಣಾ ಪಟ್ಟಿ ಸಲ್ಲಿಕೆ ಆಗೋದ್ರ ಅರ್ಥ ಯಾರೋ ಒಬ್ಬ ವ್ಯಕ್ತಿ ಆರೋಪಿ ಆಗ್ತಾನೆ ಅಂತ ಅಲ್ವಲ್ಲ. UPA ಸರ್ಕಾರ ತನಿಖಾ ಏಜೆನ್ಸಿಗಳನ್ನ ಬಳಸಿ ರಾಜಕೀಯ ಕಾರಣಗಳಿಗೋಸ್ಕರ ಅಥವಾ ರಾಜಕೀಯ ಲಾಭ ತಗೊಳ್ಳೋಕ್ಕೋಸ್ಕರ ಯಾವತ್ತೂ ಬಳಸೋದಿಲ್ಲ. ಇದು ಈ ಆರೋಪ ಏನಿದೆಯೋ ಅದು ಪೂರ್ತಿಯಾಗಿ ಆಧಾರರಹಿತವಾಗಿದೆ. ಈ ಆರೋಪ ಅಂತೂ ಕೇವಲ ಅಪೋಸಿಷನ್ ಲೀಡರ್ಗಳದ್ದಲ್ಲ, ನಿಮ್ಮ ಮಿತ್ರ ಪಕ್ಷಗಳದ್ದಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ, ಸಿಬಿಐ ಅಂತೂ ಸರ್ಕಾರದ ಗಿಳಿ ಆಗ್ಬಿಟ್ಟಿದೆ ಅಂತ. ಮಾಲೀಕ ಮಾತಾಡೋದನ್ನ ಮಾತಾಡುತ್ತೆ ಅಂತ. ನೋಡಿ, ಸುಪ್ರೀಂ ಕೋರ್ಟ್ನ ಟೀಕೆ ಏನಾಗಿರುತ್ತೋ ಅದನ್ನ ನಾವು ಆರ್ಬಿಟರ್ ಅಂತ ಹೇಳ್ತೀವಿ. ಅದ್ರ ಮೇಲೆ ಪ್ರತಿಕ್ರಿಯೆ ನೀವು ಕೊಡೋಕ್ಕಾಗಲ್ಲ ಅಥವಾ ನಾನು ಕೊಡೋಕ್ಕಾಗಲ್ಲ. ನಾನಂತೂ ಕೇಳ್ಬೋದು ಅಲ್ವಾ? ಅದ್ ನಮ್ಮಿಬ್ರಿಗೂ ಸರಿ ಆಗಲ್ಲ. ಬಟ್ ಎಲ್ಲಿವರೆಗೆ ಸಿಬಿಐ ಸ್ವತಂತ್ರದ ಪ್ರಶ್ನೆ ಇದೆಯೋ, ಒಂದ್ ವೇಳೆ ನಿಮ್ಗಿದು ನೆನ್ಪಿರ್ಬೋದು, ಮಂತ್ರಿ ಆಗೋದಕ್ಕೂ ಮುಂಚೆ ಯಾವಾಗ ನಾನು ಸಂಸದ ಆಗಿದ್ನೋ ಆಗ ನಾನು ಸ್ವತಃ ಒಂದು ಖಾಸಗಿ ಬಿಲ್ ಲೋಕಸಭೆಯ ಮುಂದೆ ಇಟ್ಟಿದ್ದೆ. ಸಿಬಿಐಗೆ ಒಂದು ಲೀಗಲ್ ರೂಪನ ಕೊಡೋದಕ್ಕೆ. ಮತ್ತೆ ನನ್ನ ಈ ನಂಬಿಕೆ ಏನು ಅಂತಂದ್ರೆ, ಏನ್ ಸರ್ಕಾರ ಇವಾಗ ಶಿಫಾರಸುಗಳನ್ನ ಮಾಡಿದೆ ಮತ್ತು ಸುಪ್ರೀಂ ಕೋರ್ಟ್ನ ಮುಂದೆ ಇಟ್ಟಿದೆಯೋ, ಇದರಿಂದ ಸಿಬಿಐನ ಸ್ವಾತಂತ್ರ್ಯ ಏನಿದೆ
ಅದನ್ನ ಸದೃಢಪಡಿಸೋದ್ರಲ್ಲಿ ಏನು ಹೇಳ್ತಾರಲ್ಲ, ಪ್ರಗತಿ ಆಗತ್ತೆ, ಬಹಳ ಜಾಸ್ತಿ ಪ್ರೋಗ್ರೆಸ್ ನೀವು ಆಗತ್ತೆ ಈ ಅಂತ. ವಿಷಯನ ಕೂಡ ನಿರಾಕರಿಸ್ತೀರಾ? ಏನಂದ್ರೆ ಇಶ್ರತ್ನ ಕೇಸ್ನಲ್ಲಿ ನರೇಂದ್ರ ಮೋದಿ ಅವರನ್ನ ಸಿಕ್ಕಾಕ್ಸೋದಕ್ಕೆ ಸರ್ಕಾರ ಸಿಬಿಐನ ಬಳಸ್ಕೊಂಡಿದೆ. ಮತ್ತೆ ಅದರಲ್ಲಿ ಕೂಡ ಟೈಮಿಂಗ್ ಪೂರ್ತಿಯಾಗಿ ಸರಿಯಾಗಿದೆ. ಒಂದು ಕಡೆ ಅವರು ಕ್ಯಾಂಪೇನ್ ಕಮಿಟಿ ಅಧ್ಯಕ್ಷರಾಗ್ತಾರೆ, ಇನ್ನೊಂದು ಕಡೆ ಈ ಕೇಸ್ ಶುರುವಾಗುತ್ತೆ. ರಜತ್ಜಿ, ಒಂದ್ ವೇಳೆ ನೀವು ಗುಜರಾತಲ್ಲಿ ಏನ್ ಬೆಳವಣಿಗೆಗಳು ಅಥವಾ ಏನ್ ಗುಜರಾತ್ನಲ್ಲಿ ಘಟನೆಗಳಾದ್ವೋ ಅದನ್ನ ಒಂದು ದೃಷ್ಟಿಕೋನದಲ್ಲಿ ನೋಡಿದ್ರೆ 2002ರಲ್ಲಿ ಮಾರಣ ಹೋಮ ಆಯಿತು. ಅದಾದ್ಮೇಲೆ ಅಲ್ಲಿ ಒಂದಲ್ಲ ಸಾಕಷ್ಟು ನಕಲಿ ಎನ್ಕೌಂಟರ್ಗಳಾದ್ವು. ಆ ನಕಲಿ ಎನ್ಕೌಂಟರ್ಗಳನ್ನ ಖುದ್ದಾಗಿ ಗುಜರಾತ್ ಸರ್ಕಾರ ಪ್ರಮಾಣ ಪತ್ರದ ಮೂಲಕ ಸುಪ್ರೀಂ ಕೋರ್ಟ್ನ ಮುಂದೆ ಒಪ್ಕೊಂಡಿದೆ, ಸ್ವೀಕಾರ ಮಾಡಿದ್ದಾರೆ, ಇಂಟ್ರಿಮ್ ಕಾಂಪನ್ಸೇಷನ್ ಕೊಟ್ಟಿದೆ. ಹಾಗಾಗಿ ಇದರ ಅರ್ಥ ಏನು ಅಂದ್ರೆ, ಅಲ್ಲಿ ಏನು ಸರ್ಕಾರ ಇದೆಯೋ ಮತ್ ಆ ಸರ್ಕಾರದ ಇನ್ಸ್ಟ್ರುಮೆಂಟಾಲಿಟೀಸ್ ಏನಿದೆ ಅವು ಸಂಪೂರ್ಣವಾಗಿ ದಾರಿ ತಪ್ಪಿದ್ವು ಅಂತ ಅರ್ಥ. ಯಾಕಂದ್ರೆ ಈ ನಕಲಿ ಎನ್ಕೌಂಟರ್ನ ವಿಷಯ ಏನಿತ್ತು ಆಗಿದೆ, ಅದ್ರ ಅರ್ಥ ಏನು? ಅದ್ರ ಬಗ್ಗೆ ಹೇಳೋದಾದ್ರೆ, ಈ ನಕಲಿ ಎನ್ಕೌಂಟರ್ ಈಸ್ ನಥಿಂಗ್ ಎಲ್ಸ್ ಎಕ್ಸೆಪ್ಟ್ ಅ ಕೋಲ್ಡ್ ಬ್ಲಡೆಡ್ ಮರ್ಡರ್. ನೋಡಿ, ನೀವು ಯಾವ್ದಾದ್ರೂ ವ್ಯಕ್ತಿನ ಹಿಡ್ಕೊಂಡು ಅವನ್ಗೆ ಗುಂಡು ಹೊಡೆದ್ಬಿಟ್ಟು ಮತ್ತದನ್ನ ನಕಲಿ ಎನ್ಕೌಂಟರ್ ಅಂತ ಹೇಳಿದ್ರೆ, ಇಟ್ ಇಸ್ ನಾಟ್ ನಕಲಿ ಎನ್ಕೌಂಟರ್, ಇಟ್ ಇಸ್ ಮರ್ಡರ್. ಇದಕ್ಕೆಲ್ಲ ಯಾವ ವ್ಯಕ್ತಿಗಳ ಜವಾಬ್ದಾರರಾಗಿದ್ದಾರೋ ಅವರು ಶಿಕ್ಷೆ ಆಗ್ಬೇಕು. ಸರಿ, ಒಂದ್ ವೇಳೆ ಏನಂದ್ರೆ ಸಿಬಿಐ ಕೂಡ ಇದನ್ನ ಹೇಳುತ್ತೆ, IB ಏನು UPA ಸರ್ಕಾರ ಇದೆಯೋ ಅದರ ಅಂಡರಲ್ಲಿ ಕೆಲಸ ಮಾಡುತ್ತೆ, ಮತ್ತೆ ಗುಜರಾತ್ ಪೊಲೀಸ್ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರ ಅಂಡರ್ ಕೆಲಸ ಮಾಡ್ತಿತ್ತು, ಅವರಿಬ್ರದ್ದು ಒಂದು ಜಾಯಿಂಟ್ ಆಪರೇಷನ್ ಆಗಿತ್ತು ಅನ್ನೋದು. ನೋಡಿ, ಒಂದ್ ವೇಳೆ ಹಾಗಾಗಿ ತಪ್ಪು ಕೇವಲ ಗುಜರಾತ್ ಸರ್ಕಾರದ ಮೇಲೆ ಬರುತ್ತಾ ಅಥವಾ ಕೇಂದ್ರ ಸರ್ಕಾರದ ಮೇಲೆ? ನೋಡಿ, ಒಂದ್ ವೇಳೆ IBಯ ಕೆಲವು ವ್ಯಕ್ತಿಗಳು ಅಥವಾ IBಯ ಯಾವುದೇ ಅಧಿಕಾರಿ ಇದರಲ್ಲಿ ನೀವ್ ಹೇಳೋ ರೀತಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಆಗ ಕ್ರಮ ಅವ್ರ ಮೇಲೂ ಜರುಗ್ಬೇಕಲ್ವಾ? IBಯ ಚೀಫ್ ಯಾರಿದ್ದಾರೆ, ಆಸಿಫ್ ಇಬ್ರಾಹಿಂ ಸಾಬ್, ಅವರು ಗೃಹ ಸಚಿವರಿಗೆ ಒಂದು ಪತ್ರ ಬರ್ತಿದ್ದಾರೆ. ಪತ್ರ ಏನಂದ್ರೆ ಅದು ಕಂಪ್ಲೇಂಟ್ ಆಗಿದೆ. ಅವ್ರು ಹೇಳ್ತಾರೆ, CBI ಈ ವಿಷಯದ ಬಗ್ಗೆ ಯಾವ ರೀತಿ ತನಿಖೆ ಮಾಡ್ತಿದ್ಯೋ ಇದರ ನಷ್ಟ ದೇಶದ ಇಂಟರ್ನಲ್ ಸೆಕ್ಯೂರಿಟಿಗೆ ಆಗತ್ತೆ ಅಂತ. ನಾನು ಇದನ್ನ ಹೇಳ್ತಾ ಇಲ್ಲ ನಮ್ಮ ಇಂಟೆಲಿಜೆನ್ಸ್ ಸರ್ವಿಸ್ ಏನಿದೆ ಅಥವಾ ಈ ಗುಪ್ತಚರ ಏಜೆನ್ಸಿ ಏನಿದೆ ಅವರು ಯಾವ್ದಾದ್ರು ತಪ್ಪು ಕೆಲಸ ಮಾಡ್ತಿದ್ದಾರೆ ಅಂತ, ಅಥವಾ ಅವರು ಇದನ್ನೇ ಹೇಳ್ತಾ ಇದ್ದಾರೆ, ಏನಂದ್ರೆ ಯಾರೆಲ್ಲ ವ್ಯಕ್ತಿಗಳಿದ್ರೋ IB ಆಪರೇಷನ್ ಆಗಿತ್ತು ಅಂತ. ಇಟ್ ವಾಸ್ ಬೇಸ್ಡ್ ಆನ್ ಎ ಟ್ಯಾಪ್ಡ್ ಕಾನ್ವರ್ಸೇಷನ್ ಬಿಟ್ವೀನ್ ಟೆರರ್ ಆಪರೇಟಿವ್ಸ್ ಅಂಡ್ ದೇರ್ ಹ್ಯಾಂಡ್ಲರ್ಸ್ ಇನ್ ಪಾಕಿಸ್ತಾನ್. ಇವರು ಭಯೋತ್ಪಾದಕರಾಗಿದ್ರು, ಪಾಕಿಸ್ತಾನಿಗಳ ಜೊತೆ ಸತತವಾಗಿ ಮಾತಾಡ್ತಿದ್ರು, ಪ್ರೂವನ್ ಟೆರರಿಸ್ಟ್ ಆಗಿದ್ರು. ಅವ್ರ ಬಗ್ಗೆ ಲಷ್ಕರ್ ಎ ತೊಯ್ಬಾದಲ್ಲಿ ಉಲ್ಲೇಖ ಇದೆ. ಅವ್ರ ಬಗ್ಗೆ ಆಪರೇಷನ್ ಮಾಡಲಾಗಿತ್ತು ಅಂತ. ಈಗ ನಾನು ನಿಮ್ಮ ಮಾತನ್ನ ಪೂರ್ತಿಯಾಗಿ ಒಪ್ಕೊಂಡೆ. ಏನಂದ್ರೆ ಇವ್ರು ಹೇಳಿದ ಪ್ರಕಾರನೇ ಅವರು ಲಷ್ಕರ್ ಎ ತೊಯ್ಬಾಗೆ ಸಂಬಂಧಪಟ್ಟವರಾಗಿದ್ರು. ಹಾಗೆ ಏನವರ ತಂದೆ ಇದಾರೋ ಮತ್ತವರ ಏನವರ ಬಾಕಿ ಸಂಬಂಧಿಕರ ಏನಂತ ಇದಾರೋ ಅವರು ಈ ವಿಷಯನ ಒಪ್ಪೋದಿಲ್ಲ. ಆದ್ರೆ ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ನಾನು ಒಪ್ಕೊಂಡೆ. ಜೊತೆಗೆ ಇದು ಸರಿ ಅಂತಾನೆ ಅನ್ಕೊಳ್ಳಿ, ಏನಂದ್ರೆ LET ಇದೆ ಅಂತ, LETನ ಆಪರೇಟಿವ್ಸ್ ಆಗಿದ್ರು. ಆದ್ರೂ ಕೂಡ ಏನ್ ನಮ್ಮ ಸಂವಿಧಾನ, ಏನ್ ನಮ್ಮ ಮಾನವೀಯ ಮೌಲ್ಯಗಳು ಈ ಅನುಮತಿಯನ್ನ ಕೊಡುತ್ತಾ ಯಾವ್ದಾದ್ರೂ ವ್ಯಕ್ತಿನ ನೀವು ಹಗಲುವತ್ತಲ್ಲಿ ನಿಲ್ಲಿಸ್ಬಿಟ್ಟು ಅವನೇ ತಪ್ಪು ಮಾಡಿದ್ದಾನೆ ಅಂತ ಸಾಬೀತು ಮಾಡದೆ ನೀವು ಗುಂಡು ಹೊಡೀರಿ ಅಂತ ಹೇಳಿ ಯಾವ ಕಾನೂನು ವಿಷಯಕ್ಕೆ ಅನುಮತಿ ಕೊಡುತ್ತೆ? ನೋಡಿ, ಪ್ರಶ್ನೆ ಏನು ಅಂತಂದ್ರೆ, ಒಂದು ವೇಳೆ ನಿಮ್ ಹತ್ರ ಅವ್ರ ವಿರುದ್ಧ ಸಾಕ್ಷಿಗಳಿದೆ ಅಂತಾನೆ ಆದ್ರೆ ನೀವು ಅವ್ರನ್ನ ಹಿಡಿತೀರಾ, ನೀವು ಅವ್ರನ್ನ ಇಂಟರಾಗೇಟ್ ಮಾಡ್ತೀರಾ, ನ್ಯಾಯಾಲಯದ ಮುಂದೆ ನಿಲ್ಲಿಸ್ತೀರಾ. ಆಫ್ಟರ್ ಆಲ್ ನೀವು ಕಸಬ್ ವಿರುದ್ಧ ಯಾರಿಗೂ ಯಾವುದೇ ಆಕ್ಷೇಪ ಇಲ್ಲ. ಆಕ್ಷೇಪ ಕೇವಲ ಇದ್ರ ಬಗ್ಗೆ ಏನಂದ್ರೆ, ಈ ಸಂಪೂರ್ಣ ಕೇಸ್ನ ರಾಜಕೀಯವಾಗಿ ಬಳಸ್ಕೊಳ್ಳೋ ಪ್ರಯತ್ನ ಆಗ್ತಿದೆ. ಕೇವಲ ಕೆಲವು ಟೆಲಿಫೋನ್ ಕಾಲ್ಸ್ನ ಬೇಸಿಸ್ ಮೇಲೆ ಇವರು ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಮೇಲೆ ಅಥವಾ ಆ ಸಮಯದ ಹೋಮ್ ಮಿನಿಸ್ಟರ್ ಮೇಲೆ. ನನಗೊಂದು ವಿಷಯ ಹೇಳಿ, ಇದೊಂದೇ ವಿಷಯ ಅಂತೂ ಇಲ್ಲ ಅಲ್ವಾ? ಶರಾಬುದ್ದೀನ್ ವಿಷಯ ಇದೆ, ಕೌಸರ್ಬಿ ವಿಷಯ ಇದೆ, ತುಳಸಿರಾಮ್ ಪ್ರಜಾಪತಿಯವ್ರ ವಿಷಯ ಇದೆ. ನಾನು ಅದ್ರ ಬಗ್ಗೆನೇ ಹೇಳ್ತಿದ್ದೀನಿ. ಏನಂದ್ರೆ 2002ರ ನಂತರ ಮತ್ತು 2007 ಅಥವಾ 8ರವರೆಗೆ ಎಲ್ಲಿಯವರೆಗೆ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪ ಮಾಡ್ಲಿಲ್ವೋ ಅಥವಾ ಕ್ರಮ ತಗೊಳ್ಳಿಲ್ವೋ, ಗುಜರಾತ್ನಲ್ಲಿ ಯಾವ ರೀತಿಯ ವಿಷಯಗಳಾಗಿತ್ತೋ ಅದು ಪೂರ್ತಿಯಾಗಿ ಮೈ ಜುಮ್ ಅನ್ಸೋ ರೀತಿ ಆಗಿದೆ. ಮೈ ಜುಮ್ ಅನ್ಸುತ್ತೆ ಅಂತ ಯಾಕೆ ಹೇಳ್ದೆ ಅಂದ್ರೆ, ಅದ್ರಲ್ಲಿ ಯಾವುದೇ ಸರ್ಕಾರ ಅದ್ರಲ್ಲಿ ಪಾಲ್ದಾರ ಆಗಿದ್ರು ಅಂದ್ರೆ ಅಥವಾ ಅದನ್ನ ಕಂಟ್ರೋಲ್ ಮಾಡಕ್ ಆಗಿಲ್ಲ ಅಂದ್ರೆ ಆಗ ಅವರು ಅದನ್ನ ನೈತಿಕ ಜವಾಬ್ದಾರಿಯನ್ನು ತಗೋಬೇಕಾಗುತ್ತೆ. ನೀವಂತೂ ನರೇಂದ್ರ ಮೋದಿ ಅವರನ್ನ ಅನಾರ್ಕಲಿ ಮಾಡಿಬಿಟ್ರಿ. IB ಹೇಳ್ತಿದೆ ನಾವು ನಿನ್ನ ಸಾಯಕ್ ಬಿಡಲ್ಲ, CBI ಹೇಳ್ತಾ ಇದೆ ನಿನ್ನ ಬದುಕಕ್ ಬಿಡಲ್ಲ ಅಂತ. ನೋಡಿ, ಇದು ಹೇಗಂದ್ರೆ ನಾನು ಅವ್ರನ್ನ ಅನಾರ್ಕಲಿನೂ ಮಾಡ್ತಿಲ್ಲ ಅಥವಾ ಅವ್ರನ್ನ ಸಲೀಮೂ ಮಾಡ್ತಾ ಇಲ್ಲ. ಅದೇ CBI ಏನು ಗುಜರಾತಲ್ಲಿ ಅಷ್ಟೊಂದು ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಯಾವಾಗ ನಿಮ್ಮ ರಾಜ್ಯದ ಸ್ನೇಹಿತರಿದ್ದಾರಲ್ಲ ಪವನ್ ಬನ್ಸಾಲ್, ಅವರ ಇನ್ಕ್ವೈರಿ ಯಾವಾಗ ಮಾಡ್ತಾರೋ ಆಗ ಪವನ್ ಬನ್ಸಾಲ್ ಅವರನ್ನ ಸಾಕ್ಷಿಯಾಗಿ ಮಾಡ್ಕೊಳ್ತಾರೆ. ಅವರ ನೆಫ್ಯೂ 10 ಕೋಟಿ ರೂಪಾಯಿಗಳ ಬ್ರೈಬ್ ಕೇಳ್ತಾರೆ. ಅವರ ಮನೆಯಲ್ಲಿ ಮೀಟಿಂಗ್ಸ್ಗಳಾಗಿವೆ. ಅವರ ಟೆಲಿಫೋನ್ ಕಾಲ್ಸಿಂದ ಮಿನಿಸ್ಟ್ರಿನಲ್ಲಿ ಮಾತುಕತೆ ಆಗಿದೆ. ಇದೆಲ್ಲ CBI ಕೊಟ್ಟಿರೋ ಸಾಕ್ಷಿಗಳು. ಆದ್ರೆ ಮಂತ್ರಿಗಳು ಅಂತ ಈ ಕಾರಣಕ್ಕೆ ಬಹುಶಃ ಬಿಟ್ಬಿಟ್ರ. ನೋಡಿ, ನಾನ್ ನಿಮ್ಗೆ ಒಂದು ವೈಯಕ್ತಿಕವಾದ ವಿಷಯನ ಹೇಳ್ತೀನಿ.
ಏನಂದ್ರೆ 1979ರಿಂದ ನಾನು ಎಲ್ಲಿವರೆಗೆ ಲೂಧಿಯಾನಾಗ್ ಹೋಗ್ಲಿಲ್ವೋ ಅಂದ್ರೆ 2004ರವರೆಗೆ ನಾನು ಮತ್ತೆ ಬನ್ಸಾಲ್ ಸಾಬ್ ಚಂಡೀಗಢದ ರಾಜಕೀಯದಲ್ಲಿ ಪ್ರತಿಸ್ಪರ್ಧಿಗಳಾಗಿದ್ವಿ. ಮತ್ ಯಾವಾಗ ಯಾರಾದ್ರೂ ವ್ಯಕ್ತಿ ನಿಮ್ಮ ಪ್ರತಿಸ್ಪರ್ಧಿ ಆಗ್ತಾನೋ ಆಗ ನೀವು ನಿಮ್ಮ ಡ್ಯೂ ಡಿಲಿಜೆನ್ಸ್ನ ತುಂಬಾ ಸರಿಯಾದ ರೀತಿಲಿ ಮಾಡ್ತೀರಾ. ಅದ್ರ ಮೇಲೆ ನಾನ್ ನಿಮ್ಗೆ ಈ ಮಾತನ್ನ ಹೇಳಬಲ್ಲೆ. ನನ್ನ ವೈಯಕ್ತಿಕ ಅನುಭವದ ಮೇಲೆ ಏನಂದ್ರೆ ಈ ಪವನ್ ಬನ್ಸಾಲ್ ಜಿ ಅವರು ಈ ತರದ ವ್ಯಕ್ತಿ ಅಲ್ಲ. ಒಂದ್ ವೇಳೆ ನಿಮ್ಗೆ ನನ್ನ ಮಾತಿನ ಮೇಲೆ ಇವಾಗ ನ್ಯಾಯಾಲಯ ನೋಡಿ, ನಿಮ್ಮ ಮಾತಿನ ಮೇಲೆ- ನಿಮ್ಮ ಮಾತಿನ ಮೇಲೆ ನ್ಯಾಯಾಲಯ ಏನ್ ಅದಕ್ಕೆ ತೀರ್ಪು ಶೇಕಡ ಕೊಡುತ್ತೆ 100ರಷ್ಟು ವಿಶ್ವಾಸ ಇಲ್ಲ, ಇದೆ. ಒಂದ್ ವೇಳೆ ನ್ಯಾಯಾಲಯ ಏನ್ ತೀರ್ಪು ಕೊಡುತ್ತೆ ಕೊಡಲ್ಲ ಅದನ್ನ ನ್ಯಾಯಾಲಯಕ್ಕೆ ಬಿಟ್ಬಿಡೋಣ. ಆದ್ರೆ ನನ್ನ ಒಂದು ವೈಯಕ್ತಿಕ ಅನುಭವ ಏನಿದೆಯೋ ನಾನು ಲಕ್ಷಾಂತರ ಕೊರತೆಗಳನ್ನ ನೋಡಿ, ಯಾವ ತರ? ಹೇಳಬಲ್ಲೆ. ಆದ್ರೆ ನನ್ನ ನಂಬಿಕೆ ಏನಿದೆಯಲ್ಲ, ನನಗೆ ವೈಯಕ್ತಿಕವಾಗಿ ಈ ನಂಬಿಕೆ ಇದೆ. ಹೀಗೂ ಆಗ್ಬೋದು, ನಾಳೆ ನ್ಯಾಯಾಲಯ ಯಾವುದೇ ಬೇರೆ ನಿರ್ಧಾರಕ್ಕೂ ಬರ್ಬೋದು. ಅದು ಅವರು ಈ ತರದ ವ್ಯಕ್ತಿ ಆಗಿದ್ರು ಅಂತ. ನೋಡಿ, ನೀವು ಎಂಥ ವ್ಯಕ್ತಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ತಪ್ಪಾಗಿ ಮಾತಾಡಲ್ಲ, ರಾಜಕೀಯಕ್ಕೋಸ್ಕರ ಸುಳ್ಳು ಹೇಳಲ್ಲ, ಇದನ್ನ ನಾನು ನಂಬ್ತೀನಿ. ಒಂದು ಪ್ರಶ್ನೆ, ನೀವು ವಕೀಲರಾಗಿದ್ದೀರಾ. ಸಿಬಿಐ ಏನ್ ಹೇಳಿದೆ ಅಂದ್ರೆ ಪವನ್ ಬನ್ಸಾಲ್ ಅವರದ್ದು ಯಾವುದೇ ಪಾತ್ರ ಇರ್ಲಿಲ್ಲ ಅಂತ. ಅವರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ಆದ್ರೆ ಅವರನ್ನ ಸಾಕ್ಷಿ ಯಾಕೆ ಮಾಡಿದ್ರು? ಪಾತ್ರ ಇರ್ಲಿಲ್ಲ ಅಂದ್ಮೇಲೆ ಅವ್ರಿಗೇನ್ ಗೊತ್ತಿತ್ತು ಅಂತ? ನೋಡಿ, ಅಂತ ಯಾವುದೇ ಕೇಸ್ನಲ್ಲಿ ದೋಷಾರೋಪಣ ಪಟ್ಟಿ ಓದಿ ಅದನ್ನ ತಮ್ಮ ಗಮನಕ್ಕೆ ತಗೊಂಡು ಏನಂದ್ರೆ ಅವರು ಏನೇನು ದೋಷಾರೋಪಣ ಪಟ್ಟಿಲಿ ಬರೆದಿದ್ದಾರೆ ಮತ್ತೆ ಸತ್ಯಾಂಶಗಳ ಆಧಾರದ ಮೇಲೆ ಯಾವ ವ್ಯಕ್ತಿನ ಸಾಕ್ಷಿಯಾಗಿ ಮಾಡಿದ್ದಾರೆ, ಯಾವ ವ್ಯಕ್ತಿನ ಆರೋಪಿಯಾಗಿ ಮಾಡಿದ್ದಾರೆ, ಆ ನಿರ್ಧಾರಕ್ಕೆ ಬರೋಣ. ಆದ್ರೆ ನಾನ್ ನಿಮ್ಗೊಂದು ವಿಷಯನ ಸ್ಪಷ್ಟವಾಗಿ ಹೇಳೋಕೆ ಇಷ್ಟಪಡ್ತೀನಿ. ಅದೇನು ಅಂದ್ರೆ ನಮ್ಮ UPA ಸರ್ಕಾರ ಮತ್ತು ವಿಶೇಷವಾಗಿ ನಮ್ಮ ಪ್ರಧಾನಮಂತ್ರಿಗಳು ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು ಯಾವತ್ತೂ ಸಹ ಇದರ ಪರವಾಗಿರ್ಲಿಲ್ಲ ಮತ್ತು ತನಿಖಾ ಏಜೆನ್ಸಿಯ ಕೆಲಸ ಏನಿದೆಯೋ ಅದ್ರಲ್ಲಿ ಮೂಗ್ ತೋರಿಸುವಂತ ಕೆಲಸ ಯಾವತ್ತೂ ಮಾಡಿಲ್ಲ. ಈಗ ನಿಮ್ ಮಾತನ್ನ ಹೇಗ್ ನಂಬ್ಲಿ? ಒಂದ್ ಕಡೆ ಸುಪ್ರೀಂ ಕೋರ್ಟ್ ಹೇಳ್ತೆ ಇದು ಸರ್ಕಾರದ ಗಿಳಿ ಅಂತ, ನೀವ್ ಹೇಳ್ತಾ ಇದ್ದೀರಾ ಬಳಸ್ಕೊಳ್ಳಲ್ಲ ಅಂತ. ಇದು ತುಂಬಾ ಕಷ್ಟ ಆಗ್ತಿದೆ ನಂಬೋದಕ್ಕೆ. ನೋಡಿ, ಹೀಗಿದೆ ಏನಂದ್ರೆ ಈ ತನಿಖಾ ಏಜೆನ್ಸಿಯ ಕನ್ಕ್ಲೂಷನ್ಸ್ ಅಂತ ಏನಿದೆ ಅದು ಯಾವತ್ತೂ ಫೈನಲ್ ಅಲ್ಲ. ಅ ಚಾರ್ಜ್ ಶೀಟ್ ಇಸ್ ಅಟ್ ಬೆಸ್ಟ್ an appreciation of the fact and circumstances as understood by the investigating officer. It is nothing more or nothing less. ಅದು ಸರಿ ಇದೆಯಾ ಅಥವಾ ಸರಿ ಇಲ್ವಾ ಅದ್ರ ತೀರ್ಪು ನ್ಯಾಯಾಲಯ ಮಾಡುತ್ತೆ. ಈ ಎರಡೂ ವಿಷಯಗಳಲ್ಲಿ, ಅದು ಪವನ್ ಬನ್ಸಾಲ್ ಆಗಿರ್ಲಿ ಅಥವಾ ನರೇಂದ್ರ ಮೋದಿ ಆಗಿರ್ಲಿ, ಇದು ಇಬ್ರಿಗೂ ಅನ್ವಯ ಆಗುತ್ತೆ. ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ, ಇವರಿಬ್ರಿಗೂ ಅನ್ವಯ ಆಗುತ್ತೆ. ನೋಡಿ, ಅದು ಗುಜರಾತ್ನ ಮುಖ್ಯಮಂತ್ರಿ ಆಗಿರ್ಲಿ ಅಥವಾ ಪವನ್ ಬನ್ಸಾಲ್ ಜಿ ಆಗಿರ್ಲಿ ಅಥವಾ ನಾನೇ ಆಗಿರ್ಲಿ ಅಥವಾ ನೀವೇ ಆಗಿರ್ಲಿ ಅಥವಾ ಯಾವುದೇ ಸಾಮಾನ್ಯ ನಾಗರಿಕ ಆಗಿರ್ಲಿ, ಭಾರತದ ಜೂರಿಸ್ ಪ್ರುಡೆನ್ಸ್ ಏನ್ ಹೇಳುತ್ತೆ ಅಂದ್ರೆ ಯು ಆರ್ ಇನ್ನೋಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ. ಮತ್ತಿದು ಎಲ್ರ ಮೇಲೂ ಅನ್ವಯ ಆಗುತ್ತೆ. ಮತ್ತಿದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾನೊಂದು ವಿಷಯನ ನಿಮಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಈ ದೇಶದ ಪತ್ರಿಕೋದ್ಯಮಕ್ಕೆ ತುಂಬಾ ಗೌರವ ಕೊಡ್ತೀನಿ. ಏನು ನಮ್ಮದೊಂದು ಈ ಫ್ರೀ ಸೊಸೈಟಿ ಇದೆ, ಅದರಲ್ಲಿ ತುಂಬಾ ವಿಶ್ವಾಸ ಇಟ್ಟಿರುವಂತವನು. ಆದ್ರೆ ಏನೊಂದು ಮೀಡಿಯಾ ಟ್ರಯಲ್ ಇದೆ, ಪರ್ಸನ್ ಇಸ್ ಕನ್ವಿಕ್ಟೆಡ್ ಈವನ್ ಬಿಫೋರ್ ಹಿ ಎಂಟರ್ಸ್ ಎ ಕೋರ್ಟ್ ರೂಮ್. ಈ ಸಂಪ್ರದಾಯದಿಂದ ನಾವು ಬಚಾವಾಗಬೇಕು. ಯಾಕಂದ್ರೆ ಇದರಿಂದ ಭಾರತದ ಪ್ರಜಾಪ್ರಭುತ್ವ ದುರ್ಬಲ ಆಗುತ್ತೆ. ನೀವು ಯಾವ ಸಲಹೆ ಕೊಡ್ತೀರಾ ಮೀಡಿಯಾಗೆ? ನನ್ನ ಸಲಹೆ ಪೂರ್ತಿಯಾಗಿ ಸರಿ ಇದೆ, ಪೂರ್ತಿಯಾಗಿ ನಿಖರವಾದ ಸಲಹೆ ಇದಾಗಿದೆ. ಏನಂದ್ರೆ, ನೀವು ರಿಪೋರ್ಟ್ ಮಾಡಿ. ನೀವು ಯಾವ್ದೆಲ್ಲ ಸತ್ಯಾಂಶಗಳಿದೆಯೋ ಅದನ್ನ ರಿಪೋರ್ಟ್ ಮಾಡಿ, ಅದನ್ನ ಸೆನ್ಸೇಷನಲೈಸ್ ಮಾಡಬೇಡಿ. ಮತ್ ನಾನು ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ರಜತ್ ಅವ್ರೆ, ಇವತ್ತು ಏನು ಮೀಡಿಯಾ ರೆಗ್ಯುಲೇಷನ್ ಮೇಲೆ ಮಾತು ನಡೀತಾ ಇದೆ ಅದು ಸರ್ಕಾರದ ಕಡೆಯಿಂದ ಅಥವಾ ಯಾವುದೋ ರಾಜಕೀಯದ ಪಕ್ಷದ ಕಡೆಯಿಂದ ಆಗ್ತಿಲ್ಲ, ಅದು ನ್ಯಾಯಾಲಯಗಳ ಕಡೆಯಿಂದ ಆಗ್ತಿವೆ. ತೀರ್ಪಿನ ನಂತರ ಮತ್ತೆ ತೀರ್ಪು ಬರ್ತಾ ಇದೆ ಏನಂದ್ರೆ ಮೀಡಿಯಾದವರು ತಮ್ಮ ಮೇಲೆ ತಾವು ಕಡಿವಾಣ ಹಾಕೋಬೇಕು ಅಂತ. ಹಾಗಾಗಿ ನನ್ನ ಅಭಿಪ್ರಾಯ ಇದು ನೋಡಿ, ಮತ್ತೆ ಇದು ವಾರ್ತಾ ಮತ್ತು ಪ್ರಸಾರ ಮಂತ್ರಿಯ ದೃಷ್ಟಿಕೋನದಿಂದ ಇಲ್ಲ, ಆದ್ರೆ ಒಬ್ಬ ನಾಗರಿಕನ ದೃಷ್ಟಿಕೋನದಿಂದ ಈ ಅಭಿಪ್ರಾಯ ಏನು ಅಂತಂದ್ರೆ, ನ್ಯಾಯಾಲಯ ನಿರಂತರವಾಗಿ ಮತ್ತು ಸತತವಾಗಿ ಬೇರೆ ನ್ಯಾಯಾಲಯಗಳಲ್ಲಿ ಹೇಳ್ತಾನೆ ಬಂದಿವೆ. ಹಾಗಾಗಿ ಮೀಡಿಯಾ ಒಂದು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ನಾನ್ ನಿಮ್ಮ ಮಾತನ್ನ ಪೂರ್ತಿಯಾಗಿ ಒಪ್ಕೋತೀನಿ, ಮಾಡ್ಬೇಕು ಅಂತ. ಆದ್ರೆ ಸರ್ಕಾರ ಮತ್ತೆ ಕೋರ್ಟ್ ಕೂಡ ಇದನ್ನ ಆತ್ಮಾವಲೋಕನ ಮಾಡ್ಕೋಬೇಕು. ಏನಂದ್ರೆ, ಉತ್ತರಾಖಂಡದ ದುರಂತ ಜನತೆ ಮುಂದೆ ಈ ರೀತಿ ಬರ್ತಾ ಇರ್ಲಿಲ್ಲ ಒಂದು ವೇಳೆ ಮೀಡಿಯಾ ಇರ್ಲಿಲ್ಲ ಅಂದ್ರೆ. ದಿಲ್ಲಿನಲ್ಲಿ ಯಾವ ಹುಡುಗಿ ಮೇಲೆ ಅತ್ಯಾಚಾರ ಆಯ್ತೋ ಅದರ ಕೇಸ್ ಫಾಸ್ಟ್ ಟ್ರ್ಯಾಕಿಗೆ ಹೋಗ್ತಿರ್ಲಿಲ್ಲ ಒಂದು ವೇಳೆ ಮೀಡಿಯಾ ಇರ್ಲಿಲ್ಲ ಅಂದ್ರೆ. ಇಲ್ಲ, ನಿಮ್ಮ ಮಾತು ಸರಿಯಾಗೇ ಇದೆ. ಇದ್ರದ್ದು ಎರಡು ಮುಖಗಳಿವೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು ಏನಂದ್ರೆ, ಇದರಲ್ಲಿ ಸಮನ್ವಯ ತುಂಬಾ ಅವಶ್ಯಕತೆ ಇದೆ. ಯಾವ ವ್ಯಕ್ತಿನೂ ಇದನ್ನ ಹೇಳ್ತಿಲ್ಲ ರಿಪೋರ್ಟ್ ಆಗಬಾರ್ದು ಅಂತ, ಯಾವ ವ್ಯಕ್ತಿನೂ ಇದನ್ನ ಹೇಳ್ತಿಲ್ಲ ಏನಂದ್ರೆ ಇಲ್ಲ. ಉತ್ತರಾಖಂಡದ ಟ್ರಾಜಿಡಿನ ಮೀಡಿಯಾ ರಿಪೋರ್ಟ್ ಮಾಡಿದೆ, ಸಾಕಷ್ಟು ಜವಾಬ್ದಾರಿಯಿಂದ ಮಾಡಿದೆ, ಸಾಕಷ್ಟು ಅಂತ ಉದಾಹರಣೆಗಳಿವೆ. ಮೀಡಿಯಾದ ವ್ಯಕ್ತಿಗಳು ಸಾಕಷ್ಟು ಜನರಿಗೆ ಊಟ ತಲುಪಿಸಿದ್ರು, ದಾರಿ ತೋರಿಸಿದ್ರು, ಕಾಪಾಡಿದ್ರು, ಬೇರಾಗಿದ್ದ ಕುಟುಂಬದವರನ್ನ ಒಂದು ಮಾಡಿದ್ರು, ಮತ್ತೆ ಸಾಕಷ್ಟು ಕಡೆ ಅಂತೂ ಅಂತ್ಯ ಸಂಸ್ಕಾರ ಕೂಡ ಮಾಡಿದ್ರು. ಕೇವಲ ಏನ್ ಹೇಳ್ತಾರೆ ಅಂದ್ರೆ, ಉತ್ತರಾಖಂಡದ ದುರಂತದಲ್ಲಿ ಮಾತ್ರ ಅಲ್ಲ, ಕಳೆದ ಸಾಕಷ್ಟು ವರ್ಷಗಳಿಂದ ಯಾವಾಗೆಲ್ಲ ಈ ದೇಶದಲ್ಲಿ ಕೋಮು ಗಲಭೆಗಳಾಗಿದೆಯೋ ಮೀಡಿಯಾ ಒಂದು ತುಂಬಾ ಜವಾಬ್ದಾರಿಯುತವಾದ ರೋಲ್ನ ನಿಭಾಯಿಸಿದೆ.
ಆದ್ರೆ ಅದ್ರ ಜೊತೆಗೆ ನೀವು ಈ ವಿಷಯನ್ ಕೂಡ ನಿರಾಕರಿಸೋದಕ್ಕಾಗಲ್ಲ. ಏನಂದ್ರೆ ಸಾಕಷ್ಟು ಅಂತ ವಾಕ್ಯಗಳಿವೆ. ಎಲ್ಲಿ ಏನು ಸೆನ್ಸೇಷನಲಿಸಂ ಅಥವಾ ಸಂಚನಾತ್ಮಕ ಎಲಿಮೆಂಟ್ ಇದೆಯೋ ಅದು TRP ಕಾರಣದಿಂದ ಆಗಿರ್ಬೋದು ಅಥವಾ ಯಾವ್ದಾದ್ರು ಬೇರೆ ಕಾರಣದಿಂದ ಆಗಿರ್ಬೋದು. ನಾನು ಆ ವಿಷಯಕ್ಕೆ ಹೋಗಕ್ಕೆ ಇಷ್ಟಪಡಲ್ಲ. ಅದರಿಂದ ಪತ್ರಿಕೋದ್ಯಮಕ್ಕೂ ಕೂಡ ಧಕ್ಕೆ ಆಗುತ್ತೆ ಮತ್ತು ಈ ದೇಶದ ಪ್ರಜಾಪ್ರಭುತ್ವಕ್ಕೂ ಕೂಡ ನಾನು ಮಾತನ್ನ ಒಪ್ತೀನಿ. ಅಬರೇಷನ್ಸ್ ಆಗತ್ತೆ, ಸಾಕಷ್ಟು ಬಾರಿ ತಪ್ಪುಗಳಾಗತ್ತೆ. ಆದ್ರೆ ಅದು TRP ಕಾರಣದಿಂದ ಆಗಲ್ಲ. ಸಾಕಷ್ಟು ಸಲ ಜನರ ಮುಗ್ಧತೆಯಿಂದ ಕೂಡ ಆಗತ್ತೆ.